ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ನಾನು ನಿಮಗೆ ಇವತ್ತು ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಟಾಪಿಕ್ ಏನಪ್ಪ ಅಂತಂದರೆ ಆಪರೇಷನ್ ಊರ್ಜಾ ಸುರಕ್ಷಾ. ಏನಿದು ಆಪರೇಷನ್ ಊರ್ಜಾ ಸುರಕ್ಷಾ ಅಂತಂದರೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಪ್ಪ ಅಂತಂದರೆ ಈಗ ಇಂಡಿಯಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಯಿಲ್ ಮತ್ತು ಗ್ಯಾಸ್ನ ಮೆಜಾರಿಟಿ ಇಂಪೋರ್ಟ್ ಮಾಡುತ್ತೆ ವೆಸ್ಟ್ ಏಷ್ಯಾದಿಂದ. ಅಂದರೆ ಮೆಜಾರಿಟಿ ಆಫ್ ಆಯಿಲ್ ಮತ್ತು ಗ್ಯಾಸ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳುತ್ತೆ. ಸೊ ಇಲ್ಲಿ ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಅದು ನಮಗೆ ಡೈರೆಕ್ಟಾಗಿ ಅದರ ಬೆಲೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಇರಾನ್ ಅಮೇರಿಕಾ ಮಧ್ಯೆ ಯುದ್ಧ ನಡೀತಾ ಇದೆ. ಸೊ ಏನಾಗಿದೆ ಅಂತಂದರೆ ಆಲ್ಮೋಸ್ಟ್ 20 ಹಡಗುಗಳು, ನಮ್ಮ ಭಾರತದ ಹಡಗುಗಳು ಅಲ್ಲಿ ಲಾಕ್ ಆಗಿದೆ. ಎಲ್ಲಿ ಅಂತಂದ್ರೆ ಹಾರ್ಮುಸ್ ಜಲಸಂಧಿಲಿ 20 ಹಡಗುಗಳು ಲಾಕ್ ಆಗಿದೆ. ಸೊ ಆ ಹಡಗುಗಳೆಲ್ಲ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಆಯಿಲ್ ಮತ್ತೆ ಗ್ಯಾಸ್ನ ಅದು ತಗೊಂಡು ಬರ್ತಿತ್ತು. ಸೊ ಈಗೇನು ಮಾಡಿದೆ ಇಂಡಿಯನ್ ಗೌರ್ಮೆಂಟು ಅದನ್ನ ಸೇಫ್ ಆಗಿ ತಗೊಂಡ್ಬರೋದಕ್ಕೆ 5 ವಾರ್ಶಿಪ್ಗಳನ್ನ ಓಮನ್ ಗಲ್ಫ್ ಅಲ್ಲಿ ಡಿಪ್ಲಾಯ್ ಮಾಡಿದೆ. ಸೊ ಈ ವಾರ್ಶಿಪ್ಗಳದ್ದು ಮೇನ್ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂತಂದ್ರೆ ಯಾವ್ಯಾವ ಹಡಗುಗಳು ಬರ್ತಿದೆ ಅವಕ್ಕೆಲ್ಲ ಸೆಕ್ಯೂರಿಟಿ ಕೊಡೋಂಥದ್ದು, ಸೆಕ್ಯೂರಿಟಿ ಕೊಟ್ಟು ಎಸ್ಕಾರ್ಟ್ ಮಾಡೋಂಥದ್ದು. ಅಂದರೆ ಈ ಹಡಗುಗಳು ಏನು ಬರ್ತವೆ ಅವುಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದಿರಂಗೆ ಅಥವಾ ದಾಳಿಗಳಾಗದಿರಂಗೆ ತಡೆಯುವಂಥದ್ದು ಇದರ ರೆಸ್ಪಾನ್ಸಿಬಿಲಿಟಿ. ಸೊ ಯಾವ್ಯಾವ ಹಡಗುಗಳು ಇದರ ಆಪರೇಷನ್ಸ್ ಅಲ್ಲಿ ನಮಗೆ ಸೇಫ್ ಆಗಿ ಬಂದಿದೆ ನಮ್ಮ ಭಾರತಕ್ಕೆ ಅಂತಂದ್ರೆ, ಮೊದಲನೇದು ದೇಶ್ ಮಹಿಮಾ, ಸೆಕೆಂಡ್ ಒನ್ ದೇಶ್ ಅಭಿಯಾನ್, ಥರ್ಡ್ ಒನ್ ಸ್ವರ್ಣ ಕಮಲ, ಫೋರ್ತ್ ಒನ್ ವಿಶ್ವ ಪ್ರೇರಣಾ, ಹಾಗೆ ಜಗ್ ವಿರಾಟ್, ನಂತರ ಜಗ್ ಲೋಕೇಶ್, ಹಾಗೇನೆ LNGS ಅಸೀಮ್, ಹಾಗೆ ಜಗ್ ವಸಂತ್. ಸೊ ಎಲ್ಲ 8 ಹಡಗುಗಳು ಈಗ ಸೇಫ್ ಆಗಿ ನಮ್ಮ ಇಂಡಿಯಾಗೆ ತಲುಪಿದೆ. ಸೊ ನಿಮಗೆ ಏನಿದು ಹಾರ್ಮುಸ್ ಸ್ಟ್ರೈಟ್ ಆಫ್ ಹಾರ್ಮುಸ್ ಅಂತ ನಿಮಗೆ ಅನ್ನಿಸ್ಬೋದು. ಸ್ಟ್ರೈಟ್ ಆಫ್ ಹಾರ್ಮುಸ್ ಅಂತ ಏನಂತಂದ್ರೆ ಇದು ಸೌದಿ ಅರೇಬಿಯಾದಲ್ಲಿದೆ. ಇದು ತುಂಬಾನೇ ಚಿಕ್ಕದಾದ ಜಲಮಾರ್ಗ. ಅಂದ್ರೆ ಈ ಜಲಮಾರ್ಗದ ಮೂಲಕ ಪ್ರಪಂಚದ ಅತಿ ದೊಡ್ಡ ವ್ಯಾಪಾರ ಆಗುತ್ತೆ, ಯಾವುದು ಆಯಿಲ್ ಮತ್ತೆ ಗ್ಯಾಸ್ ಮೇಲೆ. ಸೊ ಇಂಡಿಯಾ ಮೆಜಾರಿಟಿ ಆಫ್ ಆಯಿಲ್ ಅಂಡ್ ಗ್ಯಾಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಸೊ ಇದ್ರ ಡೈರೆಕ್ಟ್ ಇಂಪ್ಯಾಕ್ಟು ನಮ್ಮ ಇಂಪೋರ್ಟ್ ಮೇಲೆ ಬೀಳುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಮೇನ್ ಚೆಕ್ ಪಾಯಿಂಟ್ ಆಗಿದೆ ಅದಕ್ಕೆ ಆಯಿಲ್ ಮತ್ತೆ ಗ್ಯಾಸ್ ಬಿಸ್ನೆಸ್ಗೆ. ಹಾಗೆ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಮ್ಯಾರಿಟೈಮ್ ಚೆಕ್ ಪಾಯಿಂಟ್. ಮ್ಯಾರಿಟೈಮ್ ಚೆಕ್ ಪಾಯಿಂಟ್ಸ್ಗಳಂತ ಏನಂತಂದ್ರೆ ಇದು ಸ್ಮಾಲ್ ರೂಟ್, ಅಂದ್ರೆ ಇದು ಸಣ್ಣ ಸಮುದ್ರದ ಮಾರ್ಗಗಳು. ಅಂದ್ರೆ ಇಲ್ಲಿ ಈ ಮಾರ್ಗದ ಮೂಲಕ ಬರತಕ್ಕಂಥ ಹಡಗುಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರ ಆಗುತ್ತೆ. ಸೊ ಇಲ್ಲಿ ವರ್ಲ್ಡ್ ಲೆವೆಲ್ ಅಲ್ಲಿ ತುಂಬಾ ದೊಡ್ಡ ಆಯಿಲ್ ಬಿಸ್ನೆಸ್ ಮತ್ತೆ ಗ್ಯಾಸ್ ಬಿಸ್ನೆಸ್ ಇಲ್ಲಿ ಆಗುತ್ತೆ. ಸೊ ಎಕ್ಸಾಂಪಲ್ ಏನು ಇದಪ್ಪ ಇದಕ್ಕೆ ಅಂತಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಸ್, ಮಲಾಕಾ ಸ್ಟ್ರೈಟ್, ಹಾಗೇನೆ ಸುಯೇಜ್ ಚೆಕ್ ಪಾಯಿಂಟ್. ಸೊ ಎಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಎಕ್ಸಾಮ್ಗೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸೊ ಗೈಸ್, ನಿಮಗೆ ನಾನು ನೆಕ್ಸ್ಟ್ ಹೇಳಕ್ ಹೋಗ್ತಾರ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದ್ರೆ ಕಾರ್ಗ್ ಐಲ್ಯಾಂಡ್. ಏನಿದು ಕಾರ್ಗ್ ಐಲ್ಯಾಂಡ್ ಏನಿದೆ ಅಂತಂದ್ರೆ
ಇರಾನ್ ದೇಶದ ಅತಿ ಮುಖ್ಯವಾದ ದ್ವೀಪವಾಗಿದೆ. ಏನು ನಡೆಯುತ್ತೆ ಇಲ್ಲಿ ಅಂತಂತಂದರೆ, ಸೊ ಇಲ್ಲಿ ಮೇಯ್ನು ಏನಕ್ಕೆ ಇದು ಯೂಸ್ ಆಗುತ್ತೆ ಅಂತಂದರೆ ಆಯಿಲ್ ಸ್ಟೋರೇಜು ಮತ್ತು ಆಯಿಲ್ ರಿಫೈನರಿಗೆ ಈ ದ್ವೀಪ ತುಂಬ ಸೂಕ್ತವಾಗಿದೆ. ಹಾಗೆಯೇ ಇದ್ರ ವಿಶೇಷತೆ ಏನಪ್ಪ ಅಂತಂದರೆ 90% ಆಫ್ ಆಯಿಲ್ ಇಂಪೋರ್ಟ್ ಏನಾಗುತ್ತೆ ಇರಾನಿಂದ, 90% ಆಫ್ ಆಯಿಲ್ ಏನು ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ದೇಶಗಳಿಗೆ ಇರಾನಿಂದ, ಅದು ಕಾರ್ಗ್ ಐಲ್ಯಾಂಡಲ್ಲಿ ನಡೆಯುತ್ತೆ. ಹಾಗೆ ಇದನ್ನು ಪರ್ಷಿಯನ್ ಕೊಲ್ಲಿಯ ಅನಾಥ ದ್ವೀಪ ಅಂತಲೂ ಕರೀತಾರೆ. ಪರ್ಷಿಯನ್ ಕೊಲ್ಲಿಯ ಅನಾಥ ದ್ವೀಪ ಅಂತಲೂ ಕರೀತಾರೆ. ಸೊ ಎಷ್ಟು ಆಯಿಲ್ ಇದರಲ್ಲಿ ಸಂಸ್ಕರಣೆ ಆಗುತ್ತೆ ಅಂದರೆ 40 ಲಕ್ಷ ಬ್ಯಾರಲ್ ಅಷ್ಟು ಆಯಿಲ್ ಇಲ್ಲಿ ಸಂಸ್ಕರಣೆ ಆಗುತ್ತೆ. ಸೊ ಸಂಸ್ಕರಣೆ ಆಗಿ ಅದು ಹಾರ್ಮುಜ್ ಮೂಲಕ, ಹಡಗು ಮೂಲಕ ಸಪ್ಲೈ ಆಗುತ್ತೆ ಬೇರೆ ದೇಶಗಳಿಗೆ. ಸೊ ಪ್ರಪಂಚದ 4.5% ಅಷ್ಟು ಆಯಿಲ್ ಎಕ್ಸ್ಪೋರ್ಟು ಈ ದ್ವೀಪದಿಂದಲೇ ನಡೆಯುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ಮೊಸಾಯಿಕ್ ಸ್ಟ್ರಾಟಜಿ ಬಗ್ಗೆ. ಏನಿದು ಮೊಸಾಯಿಕ್ ಸ್ಟ್ರಾಟಜಿ ಅಂತ ನೀವೆಲ್ಲ ಕೇಳ್ಬೋದು. ಸೊ ನಿಮಗೆ ಗೊತ್ತಿರೋ ಹಾಗೆ ತುಂಬ ದಿವಸಗಳಿಂದ ಅಮೇರಿಕಾ ಇರಾನ್ ಮೇಲೆ ದಾಳಿ ಮಾಡಿದೆ. ಅಂದರೆ ಅಮೇರಿಕಾ ಮತ್ತು ಇಸ್ರೇಲ್ ಎರಡೂ ದೇಶಗಳು ಸೇರಿ ಇರಾನ್ ಮೇಲೆ ದಾಳಿ ಮಾಡಿದೆ. ಅಷ್ಟೆಲ್ಲ ದಾಳಿ ಮಾಡಿದಾಗ ಈಗ ಇರಾನ್ ಅನ್ನೋದು ಸರೆಂಡರ್ ಆಗಿಲ್ಲ ಅಷ್ಟು ಈಸಿಯಾಗಿ. ಅದು ತನ್ನ ಫೈಟ್ನ ಮುಂದುವರಿಸ್ತಿದೆ, ಆಯಿತಾ. ಅದು ವೆನಿಜುವೆಲಾ ಶರಣಾದಂಗೆ ಅದು ಶರಣಾಗಿಲ್ಲ. ತುಂಬಾ ರಕ್ಷಣಾ ವ್ಯವಸ್ಥೆಯಲ್ಲಿ ತುಂಬ ಉತ್ತಮವಾಗಿದೆ. ಸೊ ಅದು ಹೇಗೆ ಅದನ್ನೆಲ್ಲ ತಡ್ಕೊಳ್ತಿದೆ ಅಂತಂದರೆ ಈ ಮೊಸಾಯಿಕ್ ಸ್ಟ್ರಾಟಜಿ ಮೂಲಕ. ಸೊ ನಿಮಗೆ ಗೊತ್ತಿರೋ ಹಾಗೆ ಇರಾನ್ ದೇಶದ ಸರ್ವಶ್ರೇಷ್ಠ ನಾಯಕ ಅಯತೊಲ್ಲಾ ಅಲಿ ಇವರು ಸಾವನ್ನಪ್ಪಿದ್ರು ಯುದ್ಧದಲ್ಲಿ. ಆದರೂ ಕೂಡ ಇರಾನ್ ಯುದ್ಧ ಮುಂದುವರಿಸಿದೆ. ಅದಕ್ಕೆ ಕಾರಣನೇ ಈ ಮೊಸಾಯಿಕ್ ಸ್ಟ್ರಾಟಜಿ. ಏನಿದು ಮೊಸಾಯಿಕ್ ಸ್ಟ್ರಾಟಜಿ ಅಂದರೆ, ಈ ಸ್ಟ್ರಾಟಜಿ ಮೂಲಕ ಡಿಸೆಂಟ್ರಲೈಸೇಷನ್ ಆಫ್ ಆರ್ಮಿ ಸಿಸ್ಟಮ್ ಅನ್ನು ಇದು ಒಳಗೊಂಡಿರ್ತದೆ. ಸೊ ಅದು ಯಾವ ಥರ ಕೆಪಾಸಿಟಿ ಇರುತ್ತೆ ಅಂತಂದರೆ, ಯಾವುದೇ ರೀತಿ ಅಟ್ಯಾಕ್ ಆದರೂ ಕೂಡ ಅದನ್ನು ಅದು ಸಮರ್ಪಕವಾಗಿ ಎದುರಿಸ್ತದೆ. ಸೊ ಇದರ ಹೆಡ್ ಯಾರಂತಂದರೆ ಮೊಹಮ್ಮದ್ ಅಲಿ ಜಾಫರ್ ಅವರು ಇದಕ್ಕೆ ಮುಖ್ಯಸ್ಥರಾಗಿದ್ದಾರೆ. ಸೊ ಆರ್ಮಿನ ಹೆಂಗೆ ಡಿಸೆಂಟ್ರಲೈಸ್ ಮಾಡೋದು ಅಂತಂತಂದರೆ, ಈಗ ಸೆಂಟ್ರಲೈಸ್ಡ್ ಆರ್ಮಿ ಅಂತಂತಂದರೆ ಎಲ್ಲ ಯೂನಿಟ್ಗಳು ಕೂಡ ಸೆಂಟ್ರಲ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವುದೇ ಅಟ್ಯಾಕ್ ಆದರೂ ಕೂಡ ಅದು ಈಸಿಯಾಗಿ ಅದನ್ನು ಸಪ್ರೇಟ್ ಮಾಡಿಬಿಡ್ಬೋದು. ಆದರೆ ಡಿಸೆಂಟ್ರಲೈಸೇಷನ್ ಮಾಡಿದಾಗ ಸೊ ಆ ಆರ್ಮಿನ ಏನು ಮಾಡ್ತಾರೆ ಅಂತಂದರೆ ರೀಜನಲ್ ಮತ್ತು ಇಂಡಿಪೆಂಡೆಂಟ್ ಯೂನಿಟ್ಗಳನ್ನ ಅದು ಕ್ರಿಯೇಟ್ ಮಾಡಿರ್ತಾರೆ. ಸೊ ಯಾವುದೇ ಒಂದು ಯೂನಿಟ್ ಫೇಲ್ ಆದರೂ ಕೂಡ ಯುದ್ಧದಲ್ಲಿ ಅದು ಅದು ಯುದ್ಧ ಮುಂದುವರಿತಾನೆ ಇರ್ತದೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಇದೇ ಥರ ಎಷ್ಟು ಯೂನಿಟ್ ಇದೆ ಅಂತಂದರೆ ಟೋಟಲ್ 31 ಯೂನಿಟ್ ಇರುತ್ತೆ. ಸೊ ಗೈಸ್, ಇನ್ನೂ ಹೆಚ್ಚಿನ ಕಾನ್ಸೆಪ್ಟ್ ಮೂಲಕ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.